ಆಸ್ಪತ್ರೆಗೆ ಬೀಗ ಜಡಿದು ಆಸ್ಪತ್ರೆಯ ಸಿಬ್ಬಂದಿ ಮತ್ತು ವೈದ್ಯರು ಎಸ್ಕೇಪ್ ಆದಂತಹ ಘಟನೆ ನಡೆದಿದೆ. ಅದರಲ್ಲೂ ಈ ಎಲ್ಲ ಕಾರಣದಿಂದಾಗಿ ರೋಗಿಗಳು ಚಿಕಿತ್ಸೆಗೆ ಅಂತ ಬಂದ್ರಲ್ಲ, ಇದ್ಯಾವುದರ ಅರಿವೇ ಇಲ್ಲದೆ ಅವರೆಲ್ಲ ನರಳಾಡಿದ್ದಾರೆ, ಒದ್ದಾಡೋಗಿದ್ದಾರೆ. ಅದರಲ್ಲೂ ಒಬ್ಬ ರೋಗಿ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಬಹಳ ಇಂಪಾರ್ಟೆಂಟ್ ಆಗಿ ಅಗತ್ಯವಾಗಿ ಟ್ರೀಟ್ಮೆಂಟ್ ಸಿಗಬೇಕಾಗಿತ್ತು, ಆದರೆ ಸಿಕ್ಕಿಲ್ಲ. ತುಮಕೂರು ಜಿಲ್ಲೆಯ ಹೊನ್ನವಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇಂತಹ ದುಸ್ಥಿತಿ ಕಂಡು ಬಂದಿದೆ. ದಿನದ 24 ಗಂಟೆ ವೈದ್ಯರು ಸೇವೆ ನೀಡಬೇಕು. ಈಗ ಅವರು ವೈದ್ಯ ವೃತ್ತಿ ಅಂದ್ರೆ ಏನು, ಸೇವಾ ಮನೋಭಾವನೆ ಇರಬೇಕು, ಅದು ಯಾವುದೂ ಇಲ್ಲ. ಕನಿಷ್ಠ ಆಸ್ಪತ್ರೆಗೆ ಬೀಗ ಹಾಕಬಾರ್ದು ಅನ್ನೋ ಪ್ರಜ್ಞೆನೂ ಇಲ್ಲ. ಕಾಮನ್ ಸೆನ್ಸ್ ಇಲ್ಲದೆ ಇರೋರು ಇಲ್ಲಿ ಆಸ್ಪತ್ರೆಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಹೇಳೋದಕ್ಕೆ ಬೇಜಾರಾಗುವಂತಹ ಸಂಗತಿ. ನೋಡಿ, ಟ್ರೀಟ್ಮೆಂಟ್ಗೆ ಬಂದವರು ಒದ್ದಾಟ, ನರಳಾಟ. ಎಲ್ಲ ಹೋಗ್ಯಾರೆ. ಇದು ಹೊನ್ನವಳ್ಳಿ ಪರಿಸ್ಥಿತಿ, ಗೌರ್ಮೆಂಟ್ ಹಾಸ್ಪಿಟ್ಲದು. ಎಲ್ಲ ಬಂದು ವಾಪಸ್ ಹೋಗ್ತಾವ್ರಿ. ಇಲ್ಲಿ ರೋಗಿ ಈಗ ಹೋಗೋದ ನಾಳೆ ಈಗಲೇ ಹೋಗೋಣ ಬೇಡ ಅಂತ ಉಸಿರಾಟ ತೊಂದರೆ ಆಗಿ